2022 ಹಾಗೂ 24ರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸಮಸ್ತ ರಾಜ್ಯ ನಿವೃತ್ತ ನೌಕರರು ಅಧಿಕಾರಿ ವರ್ಗದವರಿಗೆ ನನ್ನ ನಮಸ್ಕಾರಗಳು. ಈ ದಿನ ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿಯ ತನಕ ನಾವು ವಿಧಾನಸೌಧದಲ್ಲಿ ಸನ್ಮಾನ್ಯ ಲೀಡರ್ ಆಗಿದ್ದ ನಮ್ಮ ಸ್ಟೇಟ್ ಲೀಡರ್ ಆಗಿರ್ತಕ್ಕಂಥ ಷಣ್ಮುಖಯ್ಯ ಅವರು ಹಾಗೂ ನಾನು ಹಾಗೂ ಇನ್ನಿತರ ನೇತಾರರು ಇವರ ಜೊತೆಯಲ್ಲಿ ನಾವು ವಿಧಾನಸೌಧದಲ್ಲಿ ಇಷ್ಟೊತ್ತು ಅಲ್ದಾಡಿದ್ವಿ. ನಿಜ ಆಡಬೇಕು ಅಂತಂದರೆ ನಮ್ಮ ಶಾಲಿನಿ ರಜನೀಶ್ ಮೇಡಮ್ರವರು, CS ಮೇಡಮ್ರವರು ನಿನ್ನೆ ರಾತ್ರಿಯೇ ನಮ್ಮ ಫೈಲನ್ನು ಮೂವ್ ಮಾಡಿಸಿದ್ದಾರೆ. ಆಲ್ರೆಡಿ ಅದು ಅವರ ಆಫೀಸ್ ಬಿಟ್ಟು ಹೊರಗಡೆ ಹೋಗಿದೆ. ಆದರೆ ಅವರ ಆಫೀಸಲ್ಲಿ ರಾತ್ರಿ ಹೋಗಿ ಬೆಳಗ್ಗೆ ತಂದು ಕೊಟ್ಟಿದ್ದಾರೆ. ಮತ್ತು ನಮಗೆ ಹೇಳಿದ್ರು, ನೀವು ಬೇಕು ಅಂದರೆ ಇದನ್ನು ಮುಂದಕ್ಕೆ ತೊಗೊಂಡೋಗಿ ಅಕ್ನಾಲೇಜ್ಮೆಂಟ್ ತಂದುಕೊಡಿ ಅಂತ. ಅದನ್ನು ನಾವು ಮಾಡಿಬಿಟ್ಟು ಬಂದಿದ್ದೀವಿ. ಅದು ಕಡಿತ ಮಂಡಿಸಿ ಅನ್ನತಕ್ಕಂಥದ್ದನ್ನು ಬರೆದಿದ್ದಾರೆ. ಅದರ ಕಾಪಿ ಸಹ ನನ್ನ ಹತ್ರ ಇದೆ. ಇದರ ಜೊತೆಗೆ ಇವರು ನಮ್ಮ ರಿತೇಶ್ ಕುಮಾರ್ ಸಿಂಗ್ ಅವರು ಸಹ ಆ ಫೈಲನ್ನು ನಿನ್ನೆನೇ ಮೂವ್ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥವರು ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಐವಾನ್ ಡಿಸೋಜಾರವರು. ಸೊ ಇನ್ನೂ ಎಲ್ಲ ಜಾಫರ್ ಶರೀಫ್ ಸರು, ಅಂಜುಮ್ ಪರ್ವೇಜ್ ಸರು, ಇವ್ರದ್ದು ಎಲ್ಲವೂ ಪ್ರೋಸೆಸ್ಸಲ್ಲಿದೆ. ಆ್ಯಂಡ್ ಈಗ ಯಾರು ಇರಲಿಲ್ಲ ಇವತ್ತು, ಎಲ್ಲರೂ ಅದೇನೋ ಪ್ರೀ ಬಡ್ಜೆಟ್ ಅಂತೆ, PRE ಪ್ರೀ ಬಡ್ಜೆಟ್ಟಲ್ಲಿ ಎಲ್ಲಿದ್ದಾರೆ, ಎಲ್ಲರೂ ಕೃಷ್ಣ ಕಚೇರಿಯಲ್ಲಿದ್ದಾರೆ. ಹಾಗಾಗಿ ಅವ್ರು ಯಾರನ್ನೂ ಭೇಟಿ ಆಗೋಕ್ಕಾಗಲಿಲ್ಲ. ಆದರೆ ನಮ್ಮ ಫೈಲ್ ಮೂವ್ ಆಗಿದೆ. ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಆಲ್.